ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಬಿಗ್ ಬಾಸ್ 2 ಜನ ಸ್ಪರ್ಧಿಗಳಿಗೆ ಒಂದು ಸೀಕ್ರೆಟ್ ಟಾಸ್ಕ್ನ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ನಿನ್ನೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ನಡೀತಾ ಇತ್ತು. ಅದರಲ್ಲಿ ಈಗ ಸ್ಪಂದನ ಮತ್ತು ರಾಶಿಕಾ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆ ಇಬ್ಬರು ಸ್ಪರ್ಧಿಗಳಿಗೆ ಒಂದು ಹೊಸ ಟಾಸ್ಕ್ ಕೊಟ್ಟಿದೆ. ಈ ಒಂದು ಟಾಸ್ಕ್ ಹೇಗಿದೆ ಮತ್ತು ಈ ಒಂದು ಟಾಸ್ಕ್ನಲ್ಲಿ ಇವರ ಮಧ್ಯೆ ಜಗಳ ಕೂಡ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ವಿಡಿಯೋದಲ್ಲಿ ಯಾವ ಥರ ಟಾಸ್ಕ್ ರೂಲ್ಸ್ಗಳಿದ್ದಾವೆ ಮತ್ತು ಯಾವ ಥರ ಟಾಸ್ಕ್ನ ಆಡ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದವರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಬಿಗ್ ಬಾಸ್ ನಿನ್ನೆ ಒಂದು ಟಾಸ್ಕ್ನ ಕೊಟ್ಟಿತ್ತು. ಆ ಒಂದು ಟಾಸ್ಕ್ನಲ್ಲಿ ಈಗ ಫೈನಲ್ ಆಗಿ ಸ್ಪಂದನ ಹಾಗೂ ಮತ್ತು ರಾಶಿಕಾ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಇವರಿಬ್ಬರ ಮಧ್ಯದಲ್ಲಿ ಯಾರು ಕ್ಯಾಪ್ಟನ್ ಆಗಿ ಅಂದರೆ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ ಅಂತ ಚಾಯ್ಸ್ ಮಾಡೋಕ್ಕೋಸ್ಕರ ಬಿಗ್ ಬಾಸ್ ಇವರ ಮಧ್ಯೆ ಒಂದು ಟಾಸ್ಕ್ನ ಕೊಟ್ಟಿದೆ. ಅದು ಬಿಲ್ಲೆಯ ಒಂದು ಟಾಸ್ಕ್ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ ತುಂಬ ಡಿಫ್ರೆಂಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರಾಶಿಕರಿಗೆ ಕೆಲವೊಂದಿಷ್ಟು ನಂಬರ್ಗಳ ಬಿಲ್ಲೆಗಳನ್ನ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಸ್ಪಂದನ ಅವರಿಗೆ ಕೆಲವೊಂದಿಷ್ಟು ನಂಬರ್ಗಳ ಬಿಲ್ಲನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಬಿಲ್ಲೆ ಅಂದರೆ ಯಾವ ರೀತಿಯಪ್ಪ ಅಂದರೆ ಒಂದು ಟ್ರೈನ್ ಮುಖಾಂತರ ಈಗ ನಾವು ಕಡ್ಡಿಪಟ್ಟಣ ಮ್ಯಾಚ್ ಬಾಕ್ಸ್ನ ಒನ್ ಬೈ ಇಟ್ನ ಹೇಗೆ ಮುಂಚೆ ಆಡ್ತಿದ್ವಲ್ಲ, ಒಂದು ಬೀಳಿದ ತಕ್ಷಣ ಎಲ್ಲವನ್ನು ಸಾಲಿಗೆ ಬೀಳ್ತಾ ಹೋಗಬೇಕು, ಅಂದರೆ ಒಂದು ಟ್ರೈನ್ ಬೋಗಿ ಥರ ಬೀಳ್ತಾ ಹೋಗಬೇಕು, ಆ ಥರ ಜೋಡಣೆ ಮಾಡಿ ಎಲ್ಲ ಆ ಒಂದು ಪೀಸ್ಗಳನ್ನ ಜೋಡಣೆ ಮಾಡಿಸಿ ಅವ್ರನ್ನ ಆ ಒಂದು ಬಿಲ್ಲನ್ನು ಕರೆಕ್ಟಾಗಿ ಲೈನ್ ಪ್ರಕಾರ ಬಿದ್ದರೆ ಅವರು ಈ ಒಂದು ಟಾಸ್ಕ್ನಲ್ಲಿ ವಿನ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಇಲ್ಲಿ ಆಪೋಸಿಟ್ ಸ್ಪರ್ಧಿನೂ ಕೂಡ ಆ ಒಂದಿಷ್ಟು ಬಿಲ್ಲೆಗಳನ್ನ ಸಹ ಹಾಳು ಮಾಡ್ಬೋದು, ಆದರೆ ಅವರು ಕೈಯಲ್ಲಿ ಮುಟ್ಟೋ ಹಾಗಿಲ್ಲ. ಬೇರೆ ಯಾವುದಾದ್ರು ವಸ್ತುವಿಂದ ಅವರ ಕೈಯಿಂದನೇ ಅವರು ಹಾಳು ಮಾಡಿಸ್ಬೋದು. ಅಂದರೆ ಸ್ಪರ್ಧಿಗಳು ಯಾರೋ ಆ ಒಂದು ಲೈನ್ನ ಹಾಕಿ ಕಟ್ಟಿರ್ತಾರಲ್ಲ, ಅಂಥ ಸ್ಪರ್ಧಿಗಳಿಂದ ಆ ಒಂದು ಗೇಮ್ನ ಹಾಳು ಮಾಡ್ಬೋದು. ಬಟ್ ಇವರು ಇಂಡೈರೆಕ್ಟ್ ಆಗಿ ಅವರ ಕೈಯಿಂದ ಯೂಸ್ ಮಾಡೋ ಹಾಗಿಲ್ಲ ಅಂತಲೂ ಕೂಡ ಹೇಳ್ಬೋದು. ಬೇರೆ ಯಾವುದಾದ್ರು ವಸ್ತುಗಳಿಂದ ಆ ಒಂದು ಟ್ರ್ಯಾಕ್ನ ಹಾಳು ಕೂಡ ಮಾಡ್ಬೋದು ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ ತುಂಬ ಡಿಫ್ರೆಂಟ್ ಆಗಿ ನಡೀತದೆ. ಅದರಲ್ಲೂ ಕೂಡ ಇಲ್ಲಿ ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ಟಾಸ್ಕ್ ಮನೆ ಎಲ್ಲಾದರೂ ಇವರು ಆಟ ಆಡ್ಬೋದು, ಅಂದರೆ ಆ ಒಂದಿಷ್ಟು ಬಿಲ್ಲೆಗಳನ್ನ ಜೋಡಿಸಿ ಆಟ ಆಡ್ಬೋದು. ಬಟ್ ಇಲ್ಲಿ ರಾಶಿಕಾ ಅವ್ರು ಏನು ಮಾಡಿದ್ದಾರೆ, ಕಿಚನ್ ಏರಿಯಾನ ಯೂಸ್ ಮಾಡ್ಕೊಂಡಿದ್ದಾರೆ, ಸ್ಪಂದನ ಅವರು ವಾಶ್ರೂಮ್ ಏರಿಯಾನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಬಿಲ್ಲೆಗಳನ್ನ ಬೀಳಿಸೋವಂಥ ಒಂದು ಟಾಸ್ಕ್ನಲ್ಲಿ ಇವರ ಮಧ್ಯೆ ತುಂಬ ಪೈಪೋಟಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರಾಶಿಕಾ ಮತ್ತು ಸ್ಪಂದನ ಅವರು ಫುಲ್ ಜಗಳ ಕೂಡ ಆಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಆ ಬಿಲ್ಲೆಗಳನ್ನ ಹಾಳು ಮಾಡಬೇಕಲ್ಲ, ಆ ರೀತಿ ಇಲ್ಲಿ ಆಲ್ರೆಡಿ ಬಿಲ್ಲೆನ ಸ್ಪಂದನ ಅವರು ರಾಶಿಕಾ ಅವ್ರದ್ದು ಹಾಳು ಮಾಡಿದ್ದಾರೆ, ನನಗಂತೂ ಗೊತ್ತಿಲ್ಲ. ಬಟ್ ಆದರೆ ಇಲ್ಲಿ ಸ್ಪಂದನ ವಾಶ್ರೂಮಲ್ಲಿ ರೆಡಿ ಮಾಡೋ ಟೈಮ್ನಲ್ಲಿ ರಾಶಿಕಾ ಅವರು ಎಂಟ್ರಿ ಆಗ್ತಾರೆ. ರಾಶಿಕಾ ಅವರು ಆ ಬಿಲ್ಲೆಗಳನ್ನ ಹಾಳು ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಒಂದು ಬಾಲ್ ತೊಗೊಂಡು ಅವರಿಗೆ ಹೊಡೆಯೋದಾಗಿರಲಿ, ಸ್ಪಂದನ ಅವ್ರನ್ನ ದೂಡೋದಾಗಿರಲಿ, ಆ ರೀತಿ ಮಾಡ್ತಾ ಇದ್ದಾರೆ. ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಕೊಟ್ಟಿರುವಂಥ ಎಲ್ಲ ಬಿಲ್ಲೆಗಳನ್ನ ಯಾರು ಕರೆಕ್ಟಾಗಿ ಜೋಡಿಸಿ ಆ 1 by 1 ಟ್ರ್ಯಾಕ್ ಮೇಲೆ ಬೀಳು ಹಾಗೆ ಮಾಡ್ತಾರೆ, ಅವರು ಈ ಒಂದು ಟಾಸ್ಕಲ್ಲಿ ವಿನ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ನ ವಿನ್ ಆಗುವಂಥ ಬರದಲ್ಲಿ ಇಲ್ಲಿ ಸ್ಪರ್ಧಿಗಳೇ ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಈಗ ಒಬ್ಬ ಸ್ಪರ್ಧೆಗೆ ಇಲ್ಲಿ 10 ನಂಬರ್ ಬಿಲ್ಲೆಗಳನ್ನ ಕೊಟ್ಟರಪ್ಪ ಅಂದರೆ ಆ 10 ನಂಬರ್ ಬಿಲ್ಲೆಗಳನ್ನ ಇಡಬೇಕು. ಬಟ್ ಇಲ್ಲಿ ಮನೆಯ ಕ್ಯಾಪ್ಟನ್ ಆಗಿರುವಂಥ ಗಿಲ್ಲಿ ರಾಜರಾಗಿದ್ದಾರೆ, ಅಶ್ವಿನಿ ಅವರು ರಾಣಿಯಾಗಿದ್ದಾರೆ. ಇವರಿಬ್ಬರು ಎಷ್ಟು ಬಿಲ್ಲೆಗಳನ್ನ ಕೊಡ್ತಾರೋ ಫೈನಲಿ ಅವರು ಆ ಒಂದು ಲೈನ್ನ ಅಂದರೆ ಟ್ರ್ಯಾಕ್ನ ತಳ್ಳಿ ಸರಿ ಮಾಡಿ ಅಂತ ಕೊಟ್ಟಾಗ ಅವರು ಆ ಒಂದು ಟ್ರ್ಯಾಕ್ನ ಹೇಳಿದಾಗ ಮಾತ್ರ ಅವರು ಆ ಒಂದು ಬಿಲ್ಲೆಗಳನ್ನ ಜೋಡಿಸಿ ಬೀಳಿಸ್ಬೇಕಾಗುತ್ತೆ. ಅವರು ಆ ಒಂದು ಬಿಲ್ಲೆಗಳನ್ನ ಕೊಟ್ಟು ಯಾರು ಅತಿ ಹೆಚ್ಚು ಬಿಲ್ಲೆಗಳನ್ನ ಕಲೆಕ್ಟ್ ಮಾಡಿ ಆ ಒಂದು ಟ್ರ್ಯಾಕರ್ನ ಬೀಳಿಸ್ತಾರೆ, ಅಂದರೆ ಆ ಟ್ರ್ಯಾಕರ್ನ ಜೋಡಿಸಿ ಬೀಳಿಸ್ತಾರೆ, ಅವರು ವಿನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರ ಮಧ್ಯೆ ಪೈಪೋಟಿ ಅಂದರೆ ಆಪೋಸಿಟ್ ತಂಡದ ಸ್ಪರ್ಧಿನೂ ಕೂಡ ಬಂದು ಈ ಒಂದು ಬಿಲ್ಲೆಗಳನ್ನ ಹಾಳು ಮಾಡ್ಬೋದು ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ. ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋನ ಇನ್ನೂ ಯಾರು ನೋಡಿಲ್ಲ, ದಯವಿಟ್ಟು ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಸ್ಪಂದನ ಮತ್ತು ರಾಶಿಕಾ ಅವರ ಈ ಒಂದು ಪೈಪೋಟಿಯಲ್ಲಿ ರಾಶಿಕಾ ಅವರು ಫುಲ್ ಸ್ಟ್ರಾಂಗ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸ್ಪಂದನ ಅವರು ಸ್ವಲ್ಪ ವೀಕ್ ಆಗಿ ಆಟ ಆಡ್ತಾ ಇದ್ದಾರೆ, ಬಟ್ ಸ್ಪಂದನ ನೆಕ್ಸ್ಟ್ ಲೆವೆಲಲ್ಲಿ ಆಟ ಆಡ್ತಾ ಇದ್ದಾರೆ. ಬಟ್ ಈ ರೀತಿಯ ಒಂದು ಎಫರ್ಟ್ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಯಾರು ಸ್ಪಂದನ ಅವರು ವಾಶ್ರೂಮಲ್ಲಿ ಆಲ್ರೆಡಿ ಎಲ್ಲ ಸೆಟಪ್ನ ಮಾಡಿರ್ತಾರೆ, ಇನ್ನೇನು ಸ್ವಲ್ಪ ಬಿಲ್ಲೆಗಳನ್ನ ಜೋಡಿಸಿ ಆ ಒಂದು ಬಿಲ್ಲೆಗಳನ್ನ ಬೀಳಿಸೋ ಟೈಮಲ್ಲಿ ರಾಶಿಕಾ ಅವರು ಎಂಟ್ರಿ ಆಗಿ ಆ ಬಿಲ್ಲೆಗಳನ್ನ ಹಾಳು ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ರಾಶಿಕಾ ಅವರು ಸ್ಪಂದನ ಕೈ ಹಿಡಿದು ಆ ಬಿಲ್ಲೆಗಳನ್ನ ಬೀಳ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಕಾಲು ಎಳ್ದಾಡಿ ಬಿಸಾಡಿ ಆ ಬಿಲ್ಲೆಗಳನ್ನ ಬೀಳ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಸ್ಪಂದನ ಕೂಡ ಬಿಡ್ತಾ ಇಲ್ಲ ಅಂತಲೂ ಕೂಡ ಹೇಳ್ಬೋದು, ಅಷ್ಟು ಸೀರಿಯಸ್ ಆಗಿ ಆಟ ಆಡ್ತಾ ಇದ್ದಾರೆ. ಈ ಕಡೆ ನಮ್ಮ ಧ್ರುವಂತವರು ಕೂಡ ಕಾಮಿಡಿ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಬಿಗ್ ಬಾಸ್ ಕೊಟ್ಟಿರೋದು ಬಿಲ್ಲೆಗಳನ್ನ ಜೋಡಿಸೋಕ್ಕೆ ನೀವ್ಯಾಕೆ ಫೈಟ್ ಆಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಟಾಸ್ಕಿಂದು ಸ್ವಲ್ಪ ಕಾನ್ಸಂಟ್ರೇಟ್ ಆದರೆ ಈ ಕಡೆ ನಮ್ಮ ಧ್ರುವಂತವರು ಫನ್ ಆಗಿ ಅದನ್ನ ತೊಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಸ್ಪಂದನಾಗೆ ರಾಶಿಕಾ ಅವರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ನಿನ್ನ ಬಿಲ್ಲೆಗಳನ್ನ ನಾನು ಆರಾಮಾಗಿ ಹಾಳು ಮಾಡ್ತೀನಿ, ನಿನ್ನ ಸ್ಟ್ರಾಂಗ್ ಆಗಿ ಇದೆಯಾ ಅಂತ ಅನ್ಕೋಬೇಡ, ನಾನು ನಿನ್ನ ಒಂದು ಕಡೆ ಲಾಕ್ ಮಾಡಿ ಇಟ್ಕೊಂಡ್ರೆ ಸಾಕು, ನಿನ್ನ ಬಿಲ್ಲೆಗಳನ್ನ ಹೇಗೆ ಜೋಡಿಸ್ತೀಯ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ನಾನು ನನ್ನ ಎನರ್ಜಿನ ವೇಸ್ಟ್ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ
ಅಂದರೆ ಇಲ್ಲಿ ಸ್ಪಂದನ ಅವರ ಬಿಲ್ಲೆಗಳನ್ನ ಹಾಳು ಮಾಡೋಕ್ಕೆ ರಾಶಿಕ್ ಅವರು ಫುಲ್ ಎಫರ್ಟ್ ಹಾಕ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಸ್ಪಂದನ ಅವರು ಸ್ವಲ್ಪ ವೀಕ್ ಅನ್ನಿಸ್ತಾ ಇದೆ ಅಂತ ಅನ್ಕೊತೀನಿ. ಬಟ್ ಸ್ಪಂದನ ಅವರ ಇವರಿಬ್ಬರ ಪೈಪೋಟಿಲಿ ಯಾರು ಗೆಲ್ತಾಗ್ತಾರೆ ಅದು ಒಂದು ಟ್ವಿಸ್ಟ್ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಪ್ರಕಾರ ಇವರಿಬ್ಬರ ಜಗಳದಲ್ಲಿ ಯಾರು ವಿನ್ ಆಗ್ಬೋದು? ಜಗಳ ಅನ್ನೋಕ್ಕಿಂತ ಈ ಒಂದು ಟಾಸ್ಕ್ನಲ್ಲಿ ಯಾರು ವಿನ್ ಆಗ್ತಾರೆ, ಬಟ್ ಯಾರು ವಿನ್ ಆದರೆ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈ ಒಂದು ಟಾಸ್ಕಲ್ಲಿ ವಿನ್ ಆದರೆ ಇವರು 2 ವಾರ ಕ್ಯಾಪ್ಟನ್ ಆಗ್ತಾರೆ, ಮನೆಯ 2 ವಾರ ಕ್ಯಾಪ್ಟನ್ ಆಗ್ತಾರೆ. ಅಷ್ಟೇ ಅಲ್ಲದೆ ಇವರಿಗೆ ಡೈರೆಕ್ಟ್ ಫಿನಾಲೆ ಟಿಕೆಟ್ ಕೂಡ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಫಿನಾಲೆ ಟಿಕೆಟ್ ಏನಾದರೂ ಸಿಕ್ಕರೆ ಇವರು ಫಿನಾಲೆಗೆ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಸ್ಪಂದನ ಮತ್ತು ರಾಶಿಕ್ ಅವರು ಇಬ್ಬರ ಮಧ್ಯೆ ಏನಾದ್ರು ಸ್ಪಂದನ ಅವರು ವಿನ್ ಆದರೆ ಅವರು ಇವರಿಗೆ ಒಂದು ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ತಾರೆ. ಆಮೇಲೆ ಇವರು ಯಾರು ಅಶ್ವಿನಿ ಮತ್ತು ಗಿಲ್ಲಿ ಆಮೇಲೆ ಸ್ಪಂದನ ಇವರು ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ತಾರೆ. ಇವರ ಮಧ್ಯೆ ಒಂದು ಟಾಸ್ಕ್ ನಡೆಯುತ್ತೆ. ಆ ಒಂದು ಟಾಸ್ಕ್ನಲ್ಲಿ ಯಾರು ವಿನ್ ಆಗ್ತಾರೆ ಅವರು ಡೈರೆಕ್ಟ್ ಫಿನಾಲ್ಗೆ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರು ಇಲ್ಲಿ ಮೈ ಮೇಲೆ ಬಿದ್ದು ಜಗಳ ಆಡ್ತಾ ಇದ್ದಾರೆ. ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಹೇಳ್ತಾರೆ ಸ್ಪಂದನ ಇಷ್ಟು ದಿನ ನಮ್ಮ ಒಳಗಡೆ ಇದ್ದಂಥ ಶಕ್ತಿನ ತೋರಿಸಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿ ರಾಶಿಕ್ ಅವರೊಬ್ಬರೇ ಆ ಸ್ಪಂದನ ಅವರ ಒಂದು ಬಿಲ್ಲೆಗಳನ್ನ ಹಾಳು ಮಾಡೋಕ್ಕೆ ಬಂದಿಲ್ಲ, ಸ್ಪಂದನ ಅವರು ಕೂಡ ರಾಶಿಕ್ ಅವರ ಬಿಲ್ಲೆನ ಹಾಳು ಮಾಡೋಕ್ಕೆ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ ತುಂಬ ಚೆನ್ನಾಗಿದೆ. ಅದರಲ್ಲೂ ಕೂಡ ಈ ಒಂದು ಬಿಲ್ಲೆಗಳ ಟಾಸ್ಕ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೂ ಕೂಡ ಹೇಳ್ಬೋದು. ದಯವಿಟ್ಟು ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇವರಿಬ್ಬರ ಪೈಪೋಟಿಯಲ್ಲಿ ಯಾರು ಆ ಒಂದು ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ತಾರೆ ಅದು ಕೂಡ ಟ್ವಿಸ್ಟ್ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಹೆಣ್ಮಕ್ಳಿಗೆ ಒಬ್ಬರಿಗೆ ಒಂದು ಟಾಸ್ಕ್ ಇಲ್ಲ, ಇವರಿಬ್ಬರ ಒಂದು ಟಾಸ್ಕ್ ಆದಮೇಲೆ ಗಂಡು ಮಕ್ಕಳಿಗೆ ಮತ್ತೆ ಟಾಸ್ಕ್ ಶುರು ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈ ಒಂದು ಟಾಸ್ಕ್ ತುಂಬ ಚೆನ್ನಾಗಿದೆ. ನಿನ್ನೆ ಒಂದು ವಾಟರ್ ಟಾಸ್ಕ್ನಲ್ಲಿ ಕೂಡ ಚೆನ್ನಾಗಿತ್ತು. ಅದರಲ್ಲೂ ಯಾರು ಕಾವ್ಯ ಮತ್ತು ರಕ್ಷಿತ್ ಅವರು ಹೊರಗಡೆ ಇದ್ದರು. ಈಗ ರಾಶಿಕಾ ಮತ್ತು ಸ್ಪಂದನ ಅವರು ಇಬ್ಬರು ಕೂಡ ಫೈನಲ್ ಸೆಲೆಕ್ಟ್ ಆದರು ಅಂತಲೂ ಕೂಡ ಹೇಳ್ಬೋದು. ಅಂದರೆ ನೆಕ್ಸ್ಟ್ ಕ್ಯಾಪ್ಟನ್ಸಿ ಕೂಟಕ್ಕೆ ಹೋಗೋಕೆ ಸೊ ಇವರಿಬ್ಬರ ಮಧ್ಯೆಯಲ್ಲಿ ಏನಾದರೂ ಸ್ಪಂದನ ಅವರು ವಿನ್ ಆದರೆ ಅವರು ನೆಕ್ಸ್ಟು ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ತಾರೆ. ಇಲ್ಲ ರಾಶಿಕಾ ಅವರು ಏನಾದರೂ ವಿನ್ ಆದರೆ ಅವರು ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ ಏನಾದರೂ ಯಾರು ವಿನ್ ಆಗ್ತಾರೆ ಅವರು ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗೋದು ಒಳ್ಳೆ ಆಪರ್ಚುನಿಟಿ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆದಮೇಲೆ ಡೈರೆಕ್ಟ್ ಇವರಿಗೆ ಫಿನಾಲೆ ಟಿಕೆಟ್ ಕೂಡ ಸಿಗಲ್ಲ. ಸೊ ಅಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳ ಮಧ್ಯೆ ಆಟ ಆಡಬೇಕು. ಏನಪ್ಪ ಅಂದರೆ ಈಗ ಆಲ್ರೆಡಿ ಅಶ್ವಿನಿ ಮತ್ತು ಗಿಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಈಗ ಬಾಯ್ಸಲ್ಲೂ ಒಂದು ಟಾಸ್ಕ್ ನಡೆಯುತ್ತೆ ಮತ್ತು ಇಲ್ಲಿ ಲೇಡೀಸಲ್ಲಿ ಒಂದು ಟಾಸ್ಕ್ ನಡೆದಿದೆ ಆಲ್ರೆಡಿ. ಈ ಒಂದು ಟಾಸ್ಕ್ನಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ, ಈಗ ಟೋಟಲ್ ಆಗಿ ಒಂದು 4 ರಿಂದ 5 ಜನ ಸ್ಪರ್ಧಿಗಳಲ್ಲಿ ಟಾಸ್ಕ್ ನಡಿಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನಗೆ ಅದು ಫೈನಲ್ ಆಗಿ ಗೊತ್ತಿಲ್ಲ, ಬಟ್ ನನ್ನ ಥಿಂಕಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ 4 ಜನ ಸ್ಪರ್ಧಿಗಳಲ್ಲಿ ಸೊ ಯಾರು ಆ 4 ಜನ ಸ್ಪರ್ಧಿಗಳು ಆ ಒಂದು ಟಾಸ್ಕ್ನ ಗೆಲ್ತಾರೆ ಅವರಿಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಏನಪ್ಪ ಅಂದರೆ ಇವರು 2 ವಾರ ಸತತವಾಗಿ ಕ್ಯಾಪ್ಟನ್ ಆಗ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಕ್ಯಾಪ್ಟನ್ ಆದಮೇಲೆ ಮುಗೀತು, ಇನ್ಮೇಲೆ ಮನೆಯ ಕ್ಯಾಪ್ಟನ್ ಯಾರೂ ಕೂಡ ಇಲ್ಲ. ಇದು ಒಂದು ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಕ್ಯಾಪ್ಟನ್ ಆದಮೇಲೆ ಡೈರೆಕ್ಟ್ ಅವರು ಗ್ರ್ಯಾಂಡ್ ಫಿನಾಲೆ ಒಂದು ಟಿಕೆಟ್ನ ಕೊಡ್ಕೊತಾರೆ, ಫಿನಾಲೆ 2 ಟಿಕೆಟ್ನ ಪಡ್ಕೊತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಈ ಒಂದು ಕ್ಯಾಪ್ಟನ್ಸಿ ಕೂಟಕ್ಕೆ ಗಿಲ್ಲಿ ಮತ್ತು ಅಶ್ವಿನಿ ಜೊತೆ ಯಾರು ಆಟ ಆಡಬೇಕು, ಮತ್ತು ಆ ಒಂದು ಟಾಸ್ಕ್ನಲ್ಲಿ ಯಾರು ವಿನ್ ಆಗಬೇಕು, ಮತ್ತು ಈಗ ನಡೀತಿರುವಂಥ ಬಿಲ್ಲಿಯ ಒಂದು ಟಾಸ್ಕ್ನಲ್ಲಿ ಯಾರು ವಿನ್ ಆಗಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಪ್ರೊಮೋ